ಗ್ರಾಮ ಪಂಚಾಯತಿಗಳಲ್ಲಿ ಬಿಜೆಪಿ ಪಟ್ಟಿ ಬಿಡುಗಡೆ ಕಾಂಗ್ರೆಸ್ ತಯಾರಾಗ್ತಿದೆ. ಬಿಜೆಪಿ ಮೊದಲೇ ಪಟ್ಟಿ ಬಿಡುಗಡೆ ಆಯಿತು. ಅದು ಹೈಕಮಾಂಡ್ ಅವ್ರು ಮಾಡ್ತಾರೆ, ಅದೆಲ್ಲ ಎಂತ ಬೇಗ ಆಗ್ತದೆ ತಗೊಳ್ಳಿ. ಗ್ರಾಮ ಪಂಚಾಯತಿಗಳಿಗೂ ಕೊಡ್ಲಿಕ್ಕೆ ಅನುದಾನ ಇಲ್ಲ ಸರ್ಕಾರದಲ್ಲಿ. ಯಾರು ಹೇಳಿದ್ದು ರಿಪೋರ್ಟ್ ಬಂದಿದೆ ರೀ? ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡದೇ ಇರೋರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಗ್ರಾಮ ಪಂಚಾಯತಿಯಲ್ಲಿ ತಾನೇ ನಿಮಗೆ ಎಂತ NR 15th ಯಾರು ಮಾಡೋದದು? ಸ್ಟೇಟ್ ಗೌರ್ಮೆಂಟಾ ಮಾಡೋದು? BJP ಅವರಿಗೆ ಮಾನ ಮರ್ಯಾದೆ ಇದ್ದರೆ ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ತೊಗೊಂಬಂದು ಕೊಡೋಕ್ಕೆ ಹೇಳಿ. ಮ್ಯಾಂಡೇಸು ಎಷ್ಟು 10 ಕೋಟಿ ಇರೋದನ್ನ 11 ಕೋಟಿ ಇರೋದನ್ನ 19 ಕೋಟಿನ 19 ಕೋಟಿ ಡೇಸಾ ಲಕ್ಷ ಡೇಸ್ ಏನೋ ಕೇಳ್ತಾರಲ್ಲ, ನಾವು ಕೇಳಿದ್ದೀವಲ್ಲ, ಎಲ್ಲಿ ಕೊಟ್ಟಾರ ಈಗ? ಕೊಡಬೇಕಾಗಿತ್ತು ಅದನ್ನ, ಇನ್ನೂ ಮಾಡಿಲ್ಲ. ಗ್ರಾಮ ಪಂಚಾಯತಿಗೆ ನಾವು ಕೊಡೋದಲ್ಲ, ಅವ್ರು ಕೊಡೋದು ಕೊಟ್ಟಿಲ್ಲ. ನನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿಲ್ಲ. ದುಡ್ಡು ತಗೊಂಡಾರೆ ನಮ್ಮ ರಾಜ್ಯದ ಸರ್ಕಾರದಿಂದ. 2,000 ಕೋಟಿ ಶಾರ್ಟೇಜ್ ನನಗೆ ಬಂದಿದೆ. ಆದರೆ ಸಿದ್ದರಾಮಯ್ಯ ಅವರು ಕಮ್ಮಿ ಮಾಡಲಿಲ್ಲ. ಬರದ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗಳಿಗೆ ಕಷ್ಟ, ಗ್ರಾಮಗಳಲ್ಲಿ ಕಷ್ಟ. ಅಲ್ಲ ಹೌದ್ರಿ, ನಮ್ಮ ಒಂದು ನಿಮಿಷ, ನಮ್ಮ ಪಾಲು ನಾವು ಮಾಡಿದ್ದೀವಿ. ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ DC ಅವ್ರ ಲೆಕ್ಕದಲ್ಲಿ ಎಲ್ಲ DC ಅವ್ರ ಹತ್ರನೂ ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟಾಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ. ಐ ಆಮ್ ಟೇಕಿಂಗ್ ದ್ಯಾಟ್ ಆಲ್ಸೋ ಆ್ಯಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು MLA ಇದ್ದಾಗ ಮುಂಚೆ ಇಲ್ಲ, ಕೆಲವು ಸತಿ ನೀವು ಬೋರ್ವೆಲ್ ಹೊಡೆದ್ರು ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಹಾಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ BJP ಅವರು. ಯಾವಾಗ ಮಾಡಿದಾರಂತೆ ಯಾರಾದರೂ ಹೋಗಿ ಒಂದು ಸತಿ ಕೇಳಿದಾರಲ್ಲ? ಈ BJP ಅವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದರು ಏನಂತ? FSIL ಹೇಳಿದರು. ಬಾಂಬ್ ಬ್ಲಾಸ್ಟಿಗೆಲ್ಲ ಉತ್ತರ ಕೊಟ್ರ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಏನು ಭಯೋತ್ಮಕ ಎಂಥದ್ದು ಭಯೋತ್ಪಾದನೆ ಎಲ್ಲ ನಿಂತುಬಿಡುತ್ತೆ ಅಂತ. ಏನು ನಿಂತುಬಿಡತ್ತಾ? ಜನರು ಸಾಯ್ತಾ ಇಲ್ಲ, ನಮ್ಮ ಸೈನಿಕರನ್ನ ಬಲಿ ತಗೋತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನು ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡೋಲ್ಲ ಇವ್ರು ಯಾರು. ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟು ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದ್ಯಾಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸ್ತಿದ್ದೀವಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗೆ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ ಅದು.